ಎಲ್ರಿಗೂ ನಮಸ್ಕಾರ. ಏನ್ ವಿಷಯ ಅಂದ್ರೆ, ಕೆಲವು 3-4 ದಿನಗಳಿಂದ ರೋಷನ್ ಅನ್ನೋ ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರ ವಿಡಿಯೋಗಳನ್ನ ತುಂಬಾ ಹರಿದಾಡ್ತಾ ಇದೆ. ಎಲ್ಲರೂ ಕೂಡ ಈ ವಿಡಿಯೋ ಮಾಡ್ತಿದ್ದ ಒಳ್ಳೆ ಹುಡುಗ, ನನ್ನ ದೋಸ್ತು, ನನ್ನ ಫ್ರೆಂಡು ಅಥವಾ ಒಳ್ಳೆ ಕುಚ್ಕು ಅಂತೆಲ್ಲ ಸ್ಟೇಟಸ್ ಆಗ್ತಾ ಇದಾರೆ. ಅವೆಲ್ಲ ಬರ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ಅಷ್ಟಕ್ಕೂ ಇನ್ನು ಅವಾಗ 30 ಸುತ್ತಮುತ್ತ ಒಳಗಡೆ ಇರ್ಬೋದು ಅನ್ಸುತ್ತೆ. ಅಷ್ಟಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳಕ ಕಾರಣ ಏನಿರ್ಬೋದು ಅಂತೇಳಿ ನಾನು ಕೆಲವು ವಿಡಿಯೋಗಳಲ್ಲಿ ನೋಡಿದೆ. ಒಂದು ಪತ್ರ ಬರ್ದಿಟ್ಟಿದಂತೆ, ಡೆತ್ ನೋಟು. ಆ ಪತ್ರದಲ್ಲಿ ಬರ್ದಿದ್ದಾರಂತೆ. ರೀಸನ್ ಏನ್ ಬರ್ದಿದಾರಂದ್ರೆ, ನನ್ನ ಹೆಂಡತಿ ಮತ್ತು ನನ್ನ ಹೆಂಡತಿ ತವ್ರ ಮನೆ ಕಡೆ ಅಂತ ಅವ್ರ ಅಪ್ಪ ಅಮ್ಮ ನನಗೆ ಕಿರುಕುಳ ಕೊಡ್ತಾ ಇದಾರೆ. ಎರಡು ದಿನದಲ್ಲಿ ನಾನು ನರಕ ಯಾತನೆ ಅನುಭವಿಸಿದೀನಿ. ಅದಕ್ಕೋಸ್ಕರ ನಾನು ಇದನ್ನ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಡೆತ್ ನೋಟ್ನ ಬರೆದಿಟ್ಟು ನೇಣು ಬಿಕ್ಕೊಂಡಂತ. ನಾನು ಅದಕ್ಕೆ ಹೇಳೋದು ಏನಂದ್ರೆ, ಯಾವತ್ತಿಗೂ ನೀವು ಮದುವೆ ಆಗ್ಬೇಕಂತ ನಿರ್ಧಾರ ಮಾಡಿದ್ರಿ ಅಂದ್ರ ನೀವು ಮಾನಸಿಕವಾಗಿ ಬಹಳ ಬಲಿಷ್ಠ ಆಗ್ರಿ. ಮಾನಸಿಕ ಅಂದ್ರೆ ಮದುವೆ ಆದ್ಮೇಲೆ ಸಮಸ್ಯೆಗಳು ಬರ್ತಾವ, ಜಗಳಗಳು ಬರ್ತಾವ, ಇನ್ನೇನೇನೋ ಬರ್ತಾವ. ಅವಾಗ ನೀವು ಮಾನಸಿಕ ಬಲಿಷ್ಠವಾಗಿದ್ರಿ, ಆ ವಿಷಯನ ಅಲ್ಲಿಗೆ ಬಿಟ್ರಿ ಅಂದ್ರೆ ನೀವು ಉಳ್ಕೊಳ್ತೀರಿ. ಅದಕ್ಕೆ ಹೇಳೋದು, ಎಲ್ಲ ಸಮಸ್ಯೆಗಳಿಗೆ ಸಾವೇ ಪರಿಹಾರ ಅಲ್ಲ ಸ್ನೇಹಿತರೆ. ಬಹಳ ದಾರಿಗಳಿವೆ. ಸಾವು ಅನ್ನೋದು ನಿರ್ಧಾರ ತುಂಬಾ ತಪ್ಪು. ಸುಸೈಡ್ ಅನ್ನೋದು, ಆತ್ಮಹತ್ಯೆ ಅನ್ನೋದು, ಅದಕ್ಕೋಸ್ಕರ ಬಹಳ ದಾರಿ ಇವೆ. ಈ ದಾರಿಯಲ್ಲಿ ಕೆಟ್ಟದಾಗಿದೆ ಅಥವಾ ಈ ದಾರಿಯಲ್ಲಿ ಕೆಸರಾಗಿದೆ ಅಂದ್ರೆ ಇನ್ನೂ ಬೇರೆ ದಾರಿಗಳಿವೆ. ಆ ದಾರಿಯಲ್ಲಿ ಹೋದ್ರೆ ಮತ್ತೆ ನೀವು ತಲುಪಬಹುದು ಅಲ್ವಾ. ಯಾರೇ ನಿಮ್ ಜೊತೆಗಾರರು ಅಥವಾ ನಿಮ್ ಸಂಗಾತಿ ಅಥವಾ ಗೆಳೆಯನ ಜೊತೆ ಜಗಳ ಬಂತಂದ್ರ ಸ್ವಲ್ಪ ದಿನ ಅವರಿಂದ ದೂರ ಇರಿ. ಅವಾಗ ಮತ್ತೆ ಅವರೇ ಬೇಕನ್ಸುವಂತ ನಿಮಗೆ ಟೈಮ್ ಬಂದೇ ಬರ್ತದ. ಬೇಕಿದ್ರೆ ನೀವನ್ನ ಕಾದು ನೋಡಿ. ಅದಕ್ಕೋಸ್ಕರ ಸಡನ್ ಆಗಿ ನಿರ್ಧಾರ ಯಾವುದೇ ವ್ಯಕ್ತಿ ಆದರೂ ತಗೋಬಾರ್ದು. ಈ ಜಗಳ ಬಂದ ಮೇಲೆ ಒಂದು 20 ದಿನ, 1 ತಿಂಗಳು ಅವರಿಂದ ದೂರ ಇದ್ರಿ ನೀವು ಅವ್ರ ಮನೆಯಲ್ಲಿ ಅಂತಂದ್ರೆ ನಿಮಗೆ ಮತ್ತೆ ಅವರೇ ಬೇಕಂತ ಅನ್ಸುತ್ತೆ. ಅದಕ್ಕೋಸ್ಕರ ಸಾವು ಅನ್ನೋದು ಮತ್ತು ಸೂಸೈಡ್ ಅನ್ನೋದು ಯಾರು ತಗೊಳಕ್ ಹೋಗ್ಬೇಡಿ. ಮುಖ ನೋಡಿ ಯಾವತ್ತೂ ಮದುವೆ ಹಾಕೋಬೇಡಿ ಸ್ನೇಹಿತರೆ. ನಿಮ್ಮ ಬದುಕನ್ನು ಯಾರು ಸುಂದರವಾಗಿ ಮಾಡ್ತಾರ ಅಥವಾ ಯಾರು ನಿಮ್ಮ ಕುಟುಂಬ ಜೊತೆ ಹೊಂದಿಕೊಳ್ತಾರ ಅಥವಾ ಯಾರು ನಿಮ್ಮನ್ನ ಅರ್ಥ ಮಾಡ್ಕೊಂಡಿರ್ತಾರ ಅಂಥವ್ರನ್ನ ಮದುವೆ ಆಗಿ. ಯಾಕಂದ್ರೆ ನಿಮ್ಮ ಲೆವೆಲ್ಗಿಂತ ದೊಡ್ಡ ಮೇಲ್ಗಡೆ ಇರೋರನ್ನ ನೀವು ಮದುವೆ ಆಗಿದ್ರಿ ಅಂದ್ರೆ ಇವತ್ತ ನಾಳೆ ನೀವು ಅವ್ರದ್ದು ಹಿಡಿತಕ್ಕೆ ಸಿಕ್ಕಾಕೊಂಡ್ಬಿಟ್ಟು ಒದ್ದಾಡುವಂಥ ಪರಿಸ್ಥಿತಿ ಬಂದೇ ಬರ್ತದೆ. ಯಾರು ನಿಮಗೆ ಅವ್ರು ಬಡವರಿದ್ರು ಅವರಿಂದ ಏನು ಬಯಸಕ್ಕೆ ಹೋಗ್ಬೇಡ್ರಿ. ಅವ್ರ ಪ್ರೀತಿ ಅಥವಾ ನಿಮ್ಮ ಹೊಂದಾಣಿಕೆಯಿಂದ ಚೆನ್ನಾಗಿದ್ರಿ ಅಂದ್ರೆ ನೀವು ಕೊನೆಯವರೆಗೂ ಚೆನ್ನಾಗಿರ್ತೀರಿ. ಇವಾಗ ಬಿಟ್ಟು ಹೋದರೆ, ಆತ್ಮಹತ್ಯೆ ಮಾಡ್ಕೊಂಡು ಹೋದರೆ ಯಾರ್ದೋಯ್ತು? ಸತ್ತಿರೋದೋಯ್ತು. ಅವ್ರು 4 ದಿನ 1 ತಿಂಗಳು ಅಳ್ತಾರೆ ಅಥವಾ ಖುಷಿಯಾಗಿ ಆರಾಮಾಗಿ ಮತ್ತಿನ್ನು ಚೆನ್ನಾಗಿ ಇನ್ನೊಬ್ರ ಜೊತೆ ಬದುಕ್ತಾರೆ. ಅದಕ್ಕೋಸ್ಕರ ಯಾವುದೇ ಅಂತ ಸಮಸ್ಯೆಗಳು ಬಂದಾಗ ಪರಿಹಾರ ಅದೇ ಅಲ್ಲ. ಆ ವ್ಯಕ್ತಿ ಬರ್ದಿರೋ, ನಾನು ಡೆತ್ ನೋಟ್ನ ಓದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು, ಆ ಥರ ಮಾಡ್ಕೊಳ್ಬಾರ್ದಿತ್ತು. ಯಾಕಂದ್ರೆ ಭಾಳ ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕಾಯ್ತು ಸ್ನೇಹಿತರೆ. ಸಡನ್ ಆಗಿ ಜಗಳ ಆದಾಗ ಯಾರಿಂದಲೂ ಯಾವುದೇ ಒಂದು ಮಾತು ಅನ್ಸ್ಕೊಂಡಿರಲ್ಲ. ಆದ್ರೂ ಕೂಡ ಎಲ್ಲ ಕಷ್ಟಪಟ್ಟು ಸಂಸಾರ ನಡೆಸ್ತಾ ಇರುವಾಗ ಮನೇಲಿ ಏನಾದರೂ ಜಗಳ ಬಂದಿದ್ರೆ ಆ ವ್ಯಕ್ತಿ ತಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡ್ಬೇಕು ಗೊತ್ತಾ? ಅದಕ್ಕೋಸ್ಕರ ಯಾರ ಜೊತೆ ಇರ್ತಾರಲ್ಲ ಅವರೇ ಧೈರ್ಯ ತುಂಬಬೇಕು ಇದಕ್ಕೆ. ಯಾಕಂದ್ರೆ ಇಂಥ ವಿಷಯಗಳು ಹೋಗಿ ಯಾರ ತಂದೆ ತಾಯಿ ಹತ್ರ ಅಥವಾ ಸಂಬಂಧಿಕರ ಹತ್ರ ಅಥವಾ ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ಕಾಗಲ್ಲ. ಇಂಥ ವಿಷಯಗಳ ಕುಟುಂಬದಲ್ಲಿ ಬಂದಂಥ ಜಗಳಗಳಾಗಲಿ ಅಥವಾ ಯಾವುದೇ ಮನಸ್ತಾಪಗಳಲ್ಲಿ ಅದನ್ನ ಯಾವುದೋ ಒಂದು ಸುಂದರ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ತಕ್ಷಣ ಲೈಕ್ಸು ಕಮೆಂಟ್ಸು ಬಂದ ತಕ್ಷಣ ಚೆನ್ನಾಗಿದೆ ನಿಮ್ಮ ಜೋಡಿ ಅಂದ ತಕ್ಷಣ ನೀವು ಬದುಕಲ್ಲಿ ಸಂತೋಷವಾಗಿ ಇರೋಕ್ಕಾಗಲ್ಲ. ಅಥವಾ ಯಾವುದೋ ರೀಲ್ಸಲ್ಲಿ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಬದುಕು ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ತಿಂಗಳಷ್ಟೇ ಅವ್ರ ತಾಯಿ ಕೂಡ ತೀರ್ಕೊಂಡಿದ್ರು ಅನ್ನೋಂಥ ಸುದ್ದಿ ಕೇಳಿದೆ, ಫೋಟೋಗಳು ನೋಡಿದೆ. 1-2 ತಿಂಗಳಲ್ಲಿ ಮತ್ತೆ ಮಗ ಕೂಡ ತೀರ್ಕೊಂಡೋದ್ರಂತ. ಇಲ್ಲಿ ಯಾಕಂದ್ರೆ ಒಬ್ಬ ಹುಡುಗನಿಗೆ ತನ್ನ ತಾಯಿ ಕಳ್ಕೊಂಡ ಮೇಲೆ ಬಹಳ ಮಾನಸಿಕವಾಗಿ ನೋವನ್ನು ಅನುಭವಿಸ್ತಾ ಇರ್ತಾನೆ. ಇಂಥ ಟೈಮಲ್ಲಿ ತನ್ನ ಜೊತೆ ಇದ್ದವ್ರನ್ನ ಅವನಿಗೆ ಸಮಾಧಾನ ಹೇಳ್ಬೇಕಾಗ್ತದೆ. ಅವ್ರೇನಾದ್ರೂ ಇವ್ರ ಜೊತೆ ಜಗಳ ತೆಗಿದ್ರೆ ಇಂಥ ಸಂದರ್ಭಗಳು, ಘಟನೆಗಳು ಸಂಭವಿಸ್ತಾವೆ. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ಯಾರ್ಯಾದ್ರೂ ಫ್ಯೂಚರ್ನಲ್ಲಿ ಮದುವೆ ಪ್ಲಾನ್ ಆಗಲಿ ಅಥವಾ ಬೇರೆ ಜೊತೆ ಇರೋರು ಮದುವೆ ಆಗಿದ್ರೆ ಆಗಲಿ, ಇಂಥ ಸಮಸ್ಯೆಗಳು ಆಗದಾಗ ಸ್ವಲ್ಪ ದಿನ ದೂರ ಇರಿ. ಈ ಸಮಸ್ಯೆಗಳು ಸ್ವಲ್ಪ ದಿನ ಅಂದ್ರೆ 1 ತಿಂಗಳು 2 ತಿಂಗಳು ನೀವು ದೂರ ಇದ್ರಿ ಅಂದ್ರೆ ಮತ್ತೆ ಅವರೇ ನಿಮ್ಮ ಹತ್ರ ಬರಲಿಲ್ಲ ಅಂದ್ರೆ ನನಗೊಂದು ಬಂದು ಕಮೆಂಟ್ ಹಾಕಿ ಅಲ್ವಾ. ಅದಕ್ಕೋಸ್ಕರ ಹೇಳೋದಿಷ್ಟೇ, ಹೊಂದಾಣಿಕೆ, ತಾಳ್ಮೆ, ಪೇಷನ್ಸು ಇವೆಲ್ಲ ಸಂಸಾರ ಮಾಡ್ಕೊಂಡ್ಮೇಲೆ ತುಂಬಾ ಬೇಕು. ಇಲ್ಲ ಅಂದ್ರೆ 2ನೇ ಆಪ್ಷನ್ ಅಂದ್ರೆ ಪರ್ಮನೆಂಟ್ ದೂರ ಆಗ್ಬೇಕಾಗ್ತದೆ. ನೆನ್ಪಿಟ್ಕೊಳ್ಳಿ. ಧನ್ಯವಾದ.